ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಇವತ್ತು ತುಂಬ ಸುಲಭವಾಗಿ ಹಾಗೆ ನಾನು ಯಾವ ರೀತಿಯಾಗಿ ತುಪ್ಪನ ಕಾಯಿಸ್ತೀನಿ ಅಂತ ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಿ. ಹಾಗೆ ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೆ ಖಂಡಿತವಾಗ್ಲೂ ಹೇಳಿ, ನಾನು ಕೂಡ ಚೇಂಜ್ ಮಾಡ್ಕೋತೀನಿ. ಇವಾಗ ನಾನಿಲ್ಲಿ ಅರ್ಧ kg ಆಗೋಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಇದಕ್ಕೆ ಅರಿಶಿನ, ಮೆಂತ್ಯ, ಕರ್ಬೇವಿನ ಸೊಪ್ಪು, ವಿಳೆದೆಲೆನ ಹಾಕೋತಾ ಇದ್ದೀನಿ. ಹಾಗೆ 1 ಏಲಕ್ಕಿ, 4 ಮೆಣಸು, 1 ಲವಂಗ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಮೊದಲು ಒಂದು ಪುಟಾಣಿ ಬಾಣಲಿನ ಇಟ್ಕೋತೀನಿ, ಅಂದರೆ ಪ್ಯಾನ್ನ ಇಟ್ಕೊಂಡು ಇದಕ್ಕೆ 1/4 ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕೋತೀನಿ. ಆಲ್ರೆಡಿ ಈ ಬಾಣಲಿಗೆ ನಾನು ಎಣ್ಣೆನ ಸರ್ವಿ ಇಟ್ಟಿರ್ತೀನಿ. ಯಾವಾಗಲೇ ಆಗಲಿ ನೀವು ಐರನ್ ಪಾತ್ರೆನ ಬಳಸ್ತಿದ್ದೀರಾ ಅಂದರೆ ಅದಕ್ಕೆ ಎಣ್ಣೆನ ಸರ್ವಿ ಇಡಬೇಕಾಗತ್ತೆ. ಹಾಗೆ ಇಲ್ಲಿ ನಾನು ಮೆಂತ್ಯ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ ನಂತರ ಇದನ್ನು ಕುಟ್ಕೊಂಡು ಪುಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ ಕಾರಣಕ್ಕೆ ನಾನಿಲ್ಲಿ ಕುಟ್ಟೋ ಒಳ್ಳಿಗೆ ಹಾಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಕುಟ್ಕೋಬೇಕಾಗತ್ತೆ. ನಾನಿಲ್ಲಿ ಕೌಂಟರ್ ಟಾಪ್ ಮೇಲೆ ಏನು ಕುಟ್ಟಕ್ಕೆ ಹೋಗಲಿಲ್ಲ, ಕೆಳಗಡೆ ಬಟ್ಟೆ ಹಾಸ್ಕೊಂಡು ಆಮೇಲೆ ನೆಲದ ಮೇಲೆ ಕುತ್ಕೊಂಡು ಕುಟ್ಟಿದ್ರೆ ನೀಟಾಗೂ ಕೂಡ ಕುಟ್ಕೋಬೋದು, ಬೇಗನೂ ಕೂಡ ಕುಟ್ಬೋದು. ಕೌಂಟರ್ ಟಾಪ್ ಮೇಲೆ ಏನಾರು ಕುಟ್ಟಕ್ಕೆ ಹೋದರೆ ಆ ಒಂದು ಏನು ಕಲ್ಲು ಹಾಕಿರ್ತಾರಲ್ವಾ ಅದೆಲ್ಲ ಸೌಂಡ್ ಬರುತ್ತೆ, ಹಾಗೆ ಅನ್ಕಂಫರ್ಟಬಲ್ ಅನಿಸುತ್ತೆ. ಆ ಕಾರಣಕ್ಕೆ ನಾನು ಅಲ್ಲಿ ಕುಟ್ಕೊಂಡಿಲ್ಲ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಬೆಣ್ಣೆ ಹಾಕಿಟ್ಕೊಂಡಿದ್ದೆ ನೋಡಿ. 1 ವಿಳೆದೆಲೆ, ಅರ್ಧ kg ಬೆಣ್ಣೆನ ತೊಗೊಂಡಿದ್ದೀನಿ. ಅದಕ್ಕೆ 1 ವಿಳೆದೆಲೆ, 1 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು, ಅರಿಶಿನ, ಏಲಕ್ಕಿ, ಲವಂಗ, ಮೆಣಸನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಮಕ್ಕಳಿಗೆ ನಾವು ಅನ್ನ ಸಾರು ಜೊತೆಗೆ ಮಿಕ್ಸ್ ಮಾಡೋದ್ರಿಂದ ಶೀತ ಕೆಮ್ಮು ಆಗೋದಿಲ್ಲ. ಆ ಕಾರಣಕ್ಕೆ ನಾನು ಇದನ್ನು ಬಳಸ್ತೀನಿ. ಯೂಶ್ವಲಿ ನನ್ನ ಅತ್ತೆ ಮನೆ ಕಡೆ ವಿಳೆದೆಲೆನ ಬಳಸೋದಿಲ್ಲ, ಮೆಣಸನ್ನು ಬಳಸೋದಿಲ್ಲ, ಏಲಕ್ಕಿನೂ ಕೂಡ ಬಳಸೋದಿಲ್ಲ. ಆದರೆ ನಾನು ಬಳಸ್ತೀನಿ, ಯಾಕಂದರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಾನು ಮಗುಗೆ ಕೊಡುವಾಗ ಯಾವ ರೀತಿಯಾಗಿ ಮಾಡ್ತೀನಿ ಅದೇ ರೀತಿಯಾಗಿ ನಮಗೂ ಕೂಡ ತುಪ್ಪನ ಕಾಯಿಸ್ಕೊತೀನಿ. ಇವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಂತರ ಮೆಂತ್ಯನ ಹುರಿದು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಆ ಪುಡಿನೂ ಕೂಡ ಹಾಕ್ಕೊಂಡು ಸ್ಟವ್ನ ಹಚ್ಚಿದ್ದೀನಿ. ಇವಾಗ ಫಟಾಫಟ ಅಂತ ಹೇಳಿ ಬೆಣ್ಣೆನೂ ಕೂಡ ಕರಗ್ತಾ ಬರುತ್ತೆ. ಇನ್ನು ನಾನು ನನ್ನ ಮಗಳಿಗೆ ಎಮ್ಮೆ ಬೆಣ್ಣೆ ಅಥವಾ ನಾಟಿ ಹಸುವಿನ ಬೆಣ್ಣೆ ಬಳಸಿ ತುಪ್ಪನ ಕಾಯಿಸ್ಕೊಡ್ತೀನಿ. ಮೊದಲು ಪ್ರಿಫರೆನ್ಸ್ ನಾಟಿ ಹಸುವಿನ ಬೆಣ್ಣೆ ಅಥವಾ ತುಪ್ಪ, ಅವಳಿಗೊಬ್ಳಿಗೆ ಮಾತ್ರ. ಬೆಳೆಯೋ ಮಕ್ಕಳು ಆ ಕಾರಣಕ್ಕೆ ನಾನು ನಾಟಿ ಹಸುವಿನ ಬೆಣ್ಣೆನ ಫಸ್ಟಾಗಿ ಪ್ರಿಫರ್ ಮಾಡ್ತೀನಿ. ಅಕಸ್ಮಾತ್ ಒಂದೊಂದು ಸತಿ ಕರೆವಿರೋದಿಲ್ಲ ಊರಲ್ಲಿ, ಅಂಥ ಟೈಮಲ್ಲಿ ಈ ಎಮ್ಮೆ ಬೆಣ್ಣೆನ ಬಳಸ್ತೀನಿ. ಹಾಗೆ ನಾವು ಕೂಡ ಸೀಮೆ ಹಸುವಿನ ಬೆಣ್ಣೆನೂ ಕೂಡ ಸಿಗುತ್ತೆ ನಮ್ಮ ಮನೇಲಿ. ಸೊ ಆ ಬೆಣ್ಣೆನ ತೊಗೊಂಡು ಬಂದು ಕಾಯಿಸ್ಕೊತೀನಿ. ಅಕಸ್ಮಾತಾಗಿ ನಾಟಿ ಹಸುವಿನ ತುಪ್ಪ ಜಾಸ್ತಿ ಇತ್ತು ಅಂದರೆ ಎಮ್ಮೆ ತುಪ್ಪನೂ ಕೂಡ ನಾವೇ ಬಳಸ್ಕೊತೀವಿ. ಅವಳಿಗೆ ಫಸ್ಟ್ ಪ್ರಿಫರೆನ್ಸ್ ಯಾವಾಗಿದ್ರೂ ಕೂಡ ನಾಟಿ ಹಸುವಿನ ಬೆಣ್ಣೆಯ ತುಪ್ಪನೇ. ಆದರೆ ನಾವು ಅವಳಿಗೆ ಸೀಮೆ ಹಸುವಿಂದ ಬೆಣ್ಣೆ ಆಗಿರಲಿ ತುಪ್ಪ ಆಗಿರಲಿ ಹಾಗೆ ಬೆಂಗಳೂರಲ್ಲಿ ಪ್ಯಾಕೆಟ್ ಹಾಲನ್ನ ಕೊಡೋದೇ ಇಲ್ಲ. ಯಾಕಂದರೆ ಇವಾಗಂತೂ ಎಲ್ಲದೂ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂಥ ಆಹಾರಗಳೇ ನಮಗೆ ಸಿಗ್ತಾ ಇರೋದು. ಅದ್ರ ಜೊತೆಗೆ ಪ್ಯಾಕೆಟ್ ಹಾಲನ್ನ ಪ್ಯಾಕ್ ಆಗಬೇಕಾದ್ರೆ ಆಲ್ಮೋಸ್ಟ್ ಹಾಲಲ್ಲಿರುವಂಥ ಫ್ಯಾಟ್ನೆಸ್ ಎಲ್ಲ ಹೋಗಿರುತ್ತೆ. ಹಾಗೆಯೇ ನಾವು ಅದರಲ್ಲಿ ಇನ್ನೂ ಏನಂದರೆ ಆ ಹಾಲನ್ನ ಕುಡಿಯೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸು ಕೂಡ ಖಂಡಿತವಾಗ್ಲೂ ಆಗತ್ತೆ. ಆ ಕಾರಣಕ್ಕೆ ಮಕ್ಕಳಿಗೆ ಈಗಿಂದನೇ ಕೊಟ್ಟರೆ ಹೆಣ್ಮಕ್ಳು ಎಕ್ಸ್ಪೆಷಲಿ ಬೇಗನೆ ದೊಡ್ಡವರಾಗೋವಂಥ ಚಾನ್ಸಸ್ಸು ಇರುತ್ತೆ. ಬರೀ ಇದು ಒಂದೇ ರೀಸನ್ ಅಂತ ಅಲ್ಲ, ನಾವು ಹೊರಗಡೆ ಚಿಪ್ಸ್ ಎಲ್ಲ ಕೊಡಿಸ್ತೀವಿ ನೋಡಿ, ಲೇಸ್ ಪ್ಯಾಕೆಟು, ಕುರ್ಕುರಿ ಪ್ಯಾಕೆಟು, ಈ ರೀತಿಯಾದ ಪ್ಯಾಕೆಟ್ಸ್ ಇರ್ಬೋದು, ಮೈದಾನ ಬಳಸ್ಕೊಂಡು ಮಾಡುವಂಥ ಪದಾರ್ಥಗಳನ್ನ ಜಾಸ್ತಿ ಕೊಡೋದ್ರಿಂದನೂ ಕೂಡ ಮಕ್ಕಳು ಬೇಗ ಮೆಚ್ಯೂರ್ ಆಗ್ತಾರೆ. ಹಾಗೆ ಗಂಡು ಮಕ್ಕಳಲ್ಲಿ ಬೇಗನೆ ಮೀಸೆ, ದಾಡಿ, ಹಾಗೆ ಸ್ವಲ್ಪ ಮೈ ಚೆನ್ನಾಗಿ ಬರೋದು, ತುಂಬ ಉದ್ದ ಹಾಗೆ ದಪ್ಪ ಈ ರೀತಿಯಾಗಿ ಆಗೋದಕ್ಕೂ ಕೂಡ ಇದೆಲ್ಲವೂ ಕೂಡ ಕಾರಣ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ನಮಗೆ ಸಿಗೋದ್ರಲ್ಲಿ ಯಾವುದು ಬೆಸ್ಟ್ ಕ್ವಾಲಿಟಿ ಇರುತ್ತೆ, ಯಾವುದು ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಅನ್ನೋದನ್ನ ನೋಡಿಕೊಂಡು ಅಟ್ಲೀಸ್ಟ್ ಮಕ್ಕಳಿಗಾದರೂ ನಾವು ಕೊಟ್ಟರೆ ಒಳ್ಳೆಯದು ಅನ್ನೋ ಒಂದು ಕಾರಣಕ್ಕೆ ನಾನು ಈ ರೀತಿ ಮಾಡ್ತೀನಿ. ಹಾಗೆ ಊರಲ್ಲಿ ಸುಲಭವಾಗಿ ಸಿಗೋದ್ರಿಂದನೂ ಕೂಡ ನನಗೆ ಒಂದು ಈಸಿ ಆಕ್ಸೆಸ್ ಅಂತಲೇ ಹೇಳ್ಬೋದು. ಇನ್ನು ಬೆಣ್ಣೆನೂ ಕೂಡ ತಿನ್ನಿ, ತುಂಬಾ ಒಳ್ಳೆಯದು. ಹಾಗೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬ ಜಾಸ್ತಿ ಇದೆ. ನಮ್ಮ ಮಸಲ್ಸ್ನ ಬಿಲ್ಟ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇನ್ನು ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು. ಇದರಲ್ಲಿ
ವಿಟಮಿನ್ ಡಿ ಇರುತ್ತೆ. ಆ ಕಾರಣಕ್ಕೆ ಬೆಣ್ಣೆನ ತಿನ್ನೋದು ತುಂಬಾ ಒಳ್ಳೆಯದು. ಈ ಸೊಪ್ಪಿನ ಸಾರಿಗಂತೂ ಬೆಣ್ಣೆ ತುಂಬ ಸಖತ್ತಾಗಿ ಹೊಂದ್ಕೊಳ್ಳುತ್ತೆ. ಹಾಗೆ ಎಷ್ಟೋ ಜನ ಅನ್ಕೋತಾರೆ ಬೆಣ್ಣೆ ಅಥವಾ ತುಪ್ಪನ ತಿಂದರೆ ದಪ್ಪ ಆಗ್ತೀವಿ ಅಂತ. ನೋ, ತುಪ್ಪ ಬೆಣ್ಣೆ ಈಸ್ ಅ ಗುಡ್ ಫ್ಯಾಟ್. ನಮಗೆ ಕೆಲಸ ಮಾಡೋದಕ್ಕೆ ಆಸಕ್ತಿ ಬೇಕು ಅಂದರೆ ಗುಡ್ ಫ್ಯಾಟ್ ಮೈಯಲ್ಲಿ ಇರಲೇಬೇಕಾಗತ್ತೆ. ಹಾಗೆ ತುಪ್ಪ ತಿನ್ನೋದ್ರಿಂದ ದಪ್ಪ ಆಗೋದಿಲ್ಲ, ಗುಡ್ ಫ್ಯಾಟ್ ಬರುತ್ತೆ. ನಮ್ಮ ಹಾರ್ಟ್ ಏನಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದವ್ರಿಗೆ ಮಾಡ್ರೇಟ್ ಆಗುತ್ತೆ. ಹಾಗೆ ಬ್ಲಡ್ ಕೌಂಟ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇನ್ನು ಇದರಲ್ಲಿ ನಮಗೆ ಹೆಲ್ದಿ ಆಗುವಂತಹ ಬೆನಿಫಿಟ್ಸ್ ಜಾಸ್ತಿ ಇದೆ. ಅನ್ಹೆಲ್ದಿ ಕ್ಯಾಲರೀಸ್ನ ಕಟ್ ಡೌನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಮ ಸ್ಕಿನ್ ಟೋನಲ್ಲಿ ಈ ಕೊಲಾಜಿನ್ ಅಂತ ಕೇಳಿರ್ಬೋದು ನೀವು. ಈ ಕೊಲಾಜಿನ್ ಕೂಡ ಇಂಪ್ರೂವ್ ಮಾಡುತ್ತೆ, ಮಾಯಿಶ್ಚರೈಸ್ನ ಇಂಪ್ರೂವ್ ಮಾಡುತ್ತೆ ಫೇಸಲ್ಲಿ. ಇದು ಎಲ್ಲದಕ್ಕೂ ಕೂಡ ಇಂಪ್ರೂವ್ ಮಾಡುವಂಥ ಈ ತುಪ್ಪನ ಹಾಗೆ ಬೆಣ್ಣೆನ ನೀವು ಯಾವತ್ತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಇನ್ನು ಮಕ್ಕಳಿಗೆ ಕಾಂಪ್ಲಾನ್, ಬೂಸ್ಟ್ ಈ ರೀತಿ ಕೊಡೋದಕ್ಕಿಂತ ನಾವು ಊಟಕ್ಕೆ ಇಡಬೇಕಾದ್ರೆ ಅವ್ರಿಗೆ ತುಪ್ಪ ಬೆಣ್ಣೆನ ಸ್ವಲ್ಪ ಹೈ ಕ್ವಾಂಟಿಟಿಲಿ ಹಾಕಿ ನೋಡಿ, ವ್ಯತ್ಯಾಸ ನಿಮಗೆ ಗೊತ್ತಾಗತ್ತೆ. ಇನ್ನು ನೀವಿಲ್ಲಿ ತುಪ್ಪನೂ ಕೂಡ ನೋಡ್ಬೋದು, ಚೆನ್ನಾಗಿ ಬೆಣ್ಣೆ ಕರಗಿ ಹಾಗೆ ಆ ಬೆಣ್ಣೆಯಲ್ಲಿ ಫ್ಯಾಟ್ ಅಂಶ ಇರುತ್ತೆ ನೋಡಿ, ಅದು ಎಲ್ಲದೂ ಕೂಡ ಚೆನ್ನಾಗಿ ಕುದಿದೆ. ಹಾಗೆ ಓವರ್ ಫ್ಯಾಟ್ ಅಂದಿರುತ್ತೆ ನೋಡಿ, ಆ ಅಂಶನೇ ಅಲ್ಲಿ ವೈಟ್ ಆಗಿ ಕಾಣ್ತಿರುತ್ತೆ ನೋಡಿ, ಅದು ಇವಾಗ ಸ್ಪೂನಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಹಾಗೆ ಸ್ವಲ್ಪ ತುಪ್ಪ ಎಣ್ಣೆ ಟೈಪಲ್ಲಿ ಕಾಣ್ತಿರುತ್ತೆ ನೋಡಿ, ಅದನ್ನೊಂದು ಚೂರು ತೊಗೊಂಡು ಈ ರೀತಿ ಸ್ಟವ್ ಮೇಲೆ ಇಟ್ಟಾಗ ಅದು ಚಿಟಪಟ ಅಂತ ಅಂದರೆ ಅದರಲ್ಲಿ ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ ಅಂತ. ಆ ಥರ ಚಿಟಪಟ ಅಂದಿಲ್ಲ ಅಂದರೆ ಆವಾಗ ತುಪ್ಪ 100% ಆಗಿದೆ ಅಂತ. ಇನ್ನು ನಮ್ಮ ಅತ್ತೆಗಂತೂ ತುಪ್ಪ ಮಾಡಿ ರೂಢಿ ಆಗಿರೋದ್ರಿಂದ ಇದೆಲ್ಲ ಚೆಕ್ ಮಾಡೋದಿಲ್ಲ. ಆದರೆ ನಾನು ಚೆಕ್ ಮಾಡ್ತೀನಿ, ಯಾಕಂದರೆ ನೀರಿನ ಅಂಶ ಇದ್ದರೆ ತುಪ್ಪ ಬೇಗನೆ ಹಾಳಾಗ್ಬಿಡತ್ತೆ. ನಾವು ನೀಟಾಗಿ ತುಪ್ಪನ ಕಾಯಿಸಿ ಇಟ್ಕೊಂಡ್ರೆ ಆಲ್ಮೋಸ್ಟ್ 1 ವರ್ಷದವರೆಗೂ ಕೂಡ ಇಟ್ಕೋಬೋದು. ಆದರೆ ನಮ್ಮನೇಲಂತೂ ತುಪ್ಪ ಬೇಗನೆ ಖಾಲಿ ಆಗತ್ತೆ. ಇನ್ನು ಇವಾಗ ತುಪ್ಪ ರೆಡಿ ಆಗಿದೆ. ಹಾಗೆ ತುಪ್ಪದಲ್ಲಿ ತೇಲ್ತಾ ಇರುವಂಥ ಕರ್ಬೇವಿನ ಸೊಪ್ಪು ಏನಿದೆ ನೋಡಿ, ಇದನ್ನು ನೀವು ಸಾಂಬಾರಿಗೆ ಹಾಕೋಬೋದು. ವಿಳೆದೆಲೆ ನಿಮಗೆ ಸಾಫ್ಟ್ ಅನಿಸುತ್ತೆ, ಅದನ್ನು ತೆಗೆದು ನೀವು ಈ ಊಟ ಮಾಡ್ಕೋಬೇಕಾದ್ರೆ ಅದನ್ನು ಸೇರಿಸ್ಕೊಂಡು ಊಟ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಒಳ್ಳೆಯದು ಕೂಡ ವಿಳೆದೆಲೆನ ತಿನ್ನೋದ್ರಿಂದ. ಇನ್ನು ಇಲ್ಲಿ ನಾನು ಒಂದು ಗ್ಲಾಸ್ ಬಾಟಲ್ಗೆ ಹಾಕ್ಕೊಂಡೆ. ಅದಾದಮೇಲೆ ನೆನಪಾಯಿತು ತುಪ್ಪ ತುಂಬ ಬಿಸಿ ಇರುತ್ತೆ ಅಂತ. ಮತ್ತೆ ನಂತರ ನಾನು ಇಮಿಡಿಯೇಟಾಗಿ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಮತ್ತೆ ತುಪ್ಪ ವೇಸ್ಟ್ ಆಗಿಬಿಡತ್ತೆ ಅಂತ ಹೇಳಿ ಇನ್ನೊಂದು ಬೌಲ್ಗೆ, ಈ ರೀತಿಯಾದಂಥ ಬೌಲ್ಗೆ ಹಾಕಿಟ್ಕೊಂಡಿದ್ದೆ. ಇವಾಗ ತಣ್ಣಗಾಗಿದೆ. ಈಗ ನಾನೊಂದು ಜಾರ್ಗೆ ಹಾಕೋತಾ ಇದ್ದೀನಿ. ಈ ರೀತಿ ಸ್ಟೋರ್ ಮಾಡ್ಕೋಬೇಕು, ಇಲ್ಲ ಅಂದರೆ ಸ್ಟೀಲ್ ಬಾಕ್ಸಿಗೆ ಸ್ಟೋರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ನಾನು ಹೊಸ ರೆಸಿಪಿ ಅಥವಾ ಹೊಸ ಬ್ಲಾಗ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.